ಮಕ್ಕಳೇ, ಇಂದು ವಾರದ ಕತೆ ಕೇಳೋಣ. ಈ ಕಥಾ ಸರಣಿಲಿ ಇದು 20ನೇ ಕತೆ, ಕಥಾ ಮಾಲಿಕೆಯಲ್ಲಿ 20ನೇ ಕತೆ. ಈ ಕತೆ ಒಂದು ಮೊಲ ಮತ್ತು ಬಾನಕ್ಕೆ ಸಂಬಂಧಿಸಿದ ಕತೆ. ಈ ಕತೆ ಹೇಳಿಕೆ ಮುಂದೆ ಇನ್ನೊಂದು ಸಣ್ಣ ವಿಷಯ ಇಟ್ಟು ಮಕ್ಕಳೇ, ಇನ್ನೊಂದು ಕತೆ ಹೇಳಿ. ಮುಂದೆ ಬಾನ ಭಾಳ ಕೆಳಗಿತ್ತು ಕಣ. ಎಷ್ಟು ಕೆಳಗಿತ್ತರೆ ನಾವು ಅದರ ಕೈಲೆಲ್ಲ ಮುಟ್ಟಿಗೆ ಆಗ್ತೈತಿ ಕಡ ಬಾನನ, ಅಷ್ಟು ಕೆಳಗಿತ್ತು ಕಡ. ಒಮ್ಮೆ ಒಂದು ಅಜ್ಜಿ ಅದರ ಹಳೆಯಾದ ಒಣಕೆಲಿ ಯಾಗಳು ಬುಳ್ಜರಿ ಕೋಳಿ ಕುಂಗೋತಿಗೆ ಎದ್ದು ಭತ್ತ ಎಲ್ಲ ಮಿದ್ದು ಅಕ್ಕಿ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆ ಜೀವನ ಸಾಗಿಸ್ಕೊಂತ ಕಡೆ. ಒಮ್ಮೆ ಅವಳು ಒನಕೆ ಮುರಿದೋತ್ ಕಡೆ. ಹಾಗೆ ಸೀದಾ ಆಚರಣೆಕಲ್ಲಿ ಹೋಗಿ ಅದು ನನಗೊಂದು ಒನಕೆ ಮಾಡಿ ಕೊಡೋಕೆ ಆಚರಣೆಗೆ ಹೇಳಿದೆ. ಆಚಾರನ ಲೆಕ್ಕಾಚಾರ ತಪ್ಪಿ ಒಂದು ಉದ್ದದ ಒನಕೆ ಮಾಡಿ ಕೊಟ್ಟದ ಕಡೆ. ಈ ಅಜ್ಜಿ ಮಾಡಿದಿನ ಬೊಳ್ಪಿಗೆ ಎದ್ದು ಭತ್ತ ಮಿದ್ದಕ್ಕೆ ಹೋಗಿ ಈಗ ಹಾಕನ ಹಿಂಗೆ ಭತ್ತ ಮೇಲೆ ಕೆಳಗೆ ಒಂದು ಜಾತಿ ಈ ಬಾನ ಮುಟ್ತಿತ್ತು ಕಡೆ. ಅಜ್ಜಿಗೆ ಸಿಟ್ಟು ಬತ್ತ ನೀ ಅಂತ ತಿಳ್ಕೊಂಡು ಗೊಡಂಗ್ ಅಂತ ಒಂದು ಮೇಲೆಗೆ ಗುದ್ದಿತ್ತು. ಆ ಗುದ್ದಿದ ಪೆಟ್ಟಿಗೆ ಕೊಟ್ಟಲ್ಲ ಹೆದರಿ ಬಾನ ಮೇಲೆ 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 ಹೋಗಿ ಮೇಲೆ ಹೋಗಿಬಿಡ್ತೀವಿ. ಹಾಗೆ ಅದೇ ಒಂದು ಬಾನಕ್ಕೆ ಸಂಬಂಧಿಸಿದ ಈ ಕತೆ. ಒಂದು ಊರ್ಲಿ ಒಂದು ಕಡೆ ಭಾರಿ ದೊಡ್ಡ ಕಾಡಿತ್ತು. ಎಷ್ಟು ದೊಡ್ಡ ಕಾಡು ಥರ ಭಾಳ ದೊಡ್ಡ ದೊಡ್ಡ ಮರಗಿದ್ದವು. ಮೊತ್ತಿ ಮರ, ಹೊಲೆ ಮರ, ಹಲಸಿನ ಮರ, ಮಾವಿನ ಮರ, ಇನ್ನು ಎಂಥದ್ದು ಈ ಬೀಟಿ ಮರ, ನೆಲ್ಲಿ ಮರ, ಹೀಗೆ ಬೇರೆ ಬೇರೆ ಥರದ ಮರಗೆಲ್ಲ ಭಾಳ ದೊಡ್ಡ ದೊಡ್ಡ ಮರಗಿದ್ದು. ಆ ಕಾಡ್ಲಿ ಭಾಳ ಸಾಕಷ್ಟು ಪ್ರಾಣಿಗಳು ಕೂಡ ವಾಸ ಮಾಡ್ಕೊಂಡಿದ್ದು. ಅವು ಬೇರೆ 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 ಕಡೆ ಅವಕ್ಕೆ ಎಲ್ಲೆಲ್ಲಿ ಲಾಯ್ಕನ ಜಾಗ ಇಟ್ಟು ಅಲ್ಲೆಲ್ಲ ಲಾಯ್ಕೆ ಮನೆ ಕಟ್ಟಿ ವಾಸ ಮಾಡ್ಕೊಂಡಿದ್ದವು. ಅಲ್ಲಿಂದ ಮೊಲನೂ ಇತ್ತು ಆ ಕಾಡ್ಲಿ. ಸಾಧಾರಣ ಈ ಮೊಲಂಗ ಏನಂತಾರೆ, ಅವು ಕಾಡಿನ ಮಧ್ಯೆಲೆಲ್ಲ ಅವು ಇದು ಮನೆ ಮಾಡೋದು ಕಡಿಮೆ. ಅವು ಏನು ಮಾಡುತ್ತಾರೆ, ಕಾಡಿನ ಅಡಿಬಾಗಲಿ ಇಲ್ಲ ಮಧ್ಯದಲ್ಲಿ ಕಾಡ್ಲಿದ್ದರೂ ಕೂಡ ಹುಲ್ಲಿರೋ ಜಾಗಲೆಲ್ಲ ಮನೆ ಮಾಡ್ಕೊಂಡಿದ್ದೇವೆ. ಹಾಗೆ ಅಲ್ಲಿಂದ ಮೊಲನೂ ವಾಸ ಮಾಡ್ಕೊಂಡಿತ್ತು. ಆ ಮೊಲ ಎಷ್ಟು ಬರೀ ಪುಕ್ಕ ಮೊಲ, ಅದು ಎಲ್ಲರೂ ಕತ್ತಲೆಗೆ ಮನೆ ಮೇಯಕ್ಕೆ ಹೋಗೋಣ. ಅದರ ಹಿಂದೆಂದ ಮುಂದೆಂದ ಏನಾರು ಶಬ್ದ ಕೇಳಿದ ಕೂಡಲೇ ಅದು ಇಲ್ಲಿ ಕೊಲ್ಲಿಟ್ಟು, ಇಲ್ಲಿ ಪೀಡಿಟ್ಟು, ಇಲ್ಲಿ ಮೋಯಿನುಟ್ಟು ತಿಳ್ಕೊಂಡು ಯಾಗೋಳಿ ಶಬ್ದ ಕೇಳಿದ್ಗಳ ಜಾಗನೇ ಬಿಟ್ಟು ಅದು ಓಡ್ತಿತ್ತು. ಅಂಥ ಮೊಲ ಹಿಂಗೆ ಒಂದು ದಿನ ಇರ್ಕಕ್ಕನ ಭಾರಿ ಭಾರಿ ಅರೆಗಾಲ ದಿನ ಅಂತ ನೀವು ಗೊತ್ತಿಲ್ಲ. ಚಳಿಗಾಲ ಕಳೆದ ಮೇಲೆಲ್ಲ ಅರೆಗಾಲಲ್ಲಿ ಸೊಪ್ಪುಗೆಲ್ಲ ಬಿದ್ದೆ, ಮರಂದ ದರ್ಗಿಗೆಲ್ಲ ಕೆಳಗೆ ಬಿದ್ದೇವೆ. ಅದು ಒಂದಿನ ಹಿಂಗೆ ಒಂದು ಕಡೆ ಭಾರಿ ಆಯಸ್ಸಾಗಿ ಮಲ್ಕೊಂಡಿದ್ದಕ್ಕೆ ನಾವು ಜೋರು ಗಾಳಿ ಬೀಸಿದ್ವಿ. ಎಷ್ಟು ಜೋರು ಗಾಳಿ ಬೀಸಿ ಗಾಳಿ ಈ ಒಣಗಿಲಿ ಎಲೆಗೆಲ್ಲ ದರ್ಗಿಗೆಲ್ಲ ಉಟ್ಟಲ್ಲ ಬರ 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 ಮೇಲೆ ಬೆಳಕೆ ಸುರತ್ತೆ. ಇದಕ್ಕೆ ನಿದ್ದೆ ಮಾಡಿಕೊಂಡಿದ್ದೆ ಮೊಲಕ್ಕೆ ಬೆಳಂಗ ಅಂತ ಒಮ್ಮೆಗೆ ಹೆದರಿ ಒಮ್ಮೆ ಎಚ್ಚರಿಕೆ ಆಗ್ತೈತಿ. ಎಚ್ಚರಿಕೆಯಾಗಿ ನೋಡ್ಕೊಂಡು ಮೇಲೆ ನೋಡ್ಕೊಂಡು ಸೊಪ್ಪು ಎಲ್ಲ ಬರ 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 ಬೀಳ್ತೊಟ್ಟು ಇದು ನೆನೆಸಿದ್ದೆ. ಇದು ಬಾನ ಬೀಳ್ತೊಟ್ಟು ಕಂಡೈತಿಲ್ಲ, ಈಕೆ ಬಾನ ಬೀಳ್ತೊಟ್ಟು ಇದರ ತಲೆಗೆ ಬಂತು. ತಾಯಿದು ಓಡ್ತು. ಓಡ್ಕಾಕ ಉಳಿದೋಕೆಲ್ಲ ಹೇಳೋಕಲ್ಲ, ಬಾನ ಬೀತು ಬೀಳ್ತಾ ಬಿಟ್ಟು ಓಡಿತ. ಓಡಿ ಅಕ್ಕಿ ಬುಚ್ಚೋಗಿ ಅದಕ್ಕೆ ಬುಚ್ಚೋಗಿ ಅದು ಒಂದು ಮರದ ಕೆಳಗೆ ಮಲಗಿತ್ತು. ಅದರ ಗ್ರಾಚಾರಕ್ಕೆ ಆ ಮರ ಉಟ್ಟಲ್ಲ, ಅದು ಮುಚ್ಚೂರು ಮರದ ಸೊಪ್ಪುಗೆ ಯಾಗೋಳು ಉದ್ದ ಮತ್ತು ಎಲೆ ಕೂಡ ತುಂಬ ಆಗಲ್ಲ. ಮಕ್ಕಳೇ, ನೀವು ಮನೇಲಿ ಯಾರು ನಿಮ್ಮ ಹಿರಿಯವಿದ್ದರೆ ಕೇಳಿ, ನಾವೊಂದು ಮುಚ್ಚೂರು ಮರ ತೋರಿಸಿಂತ. ಇಲ್ಲದ್ರೆ ಕಾಡಿಗೆ ಹೋದ್ರೆ ಮುಚ್ಚೂರು ಮರ ಸೊಪ್ಪನ್ನು ತಗೊಂಡ ಮೇಲೆ ಅಂತ. ಆ ಮುಚ್ಚೂರು ಮರ ಈ ಮಲ ಅದರ ಕೆಳಗೆ ಮಲ್ಕೊಂಡಿದ್ದಲ್ಲ, ಆ ಮುಚ್ಚೂರು ಮರ ಸೊಪ್ಪು ಬಂದು ಪಚಕ್ಕತ್ತ ಮಲದ ಮೇಲೆ ಬಿದ್ದ ಕೂಡಲೇ ಮಲ ಹೆದ್ರಿ ಹಾದಕ್ಕೆ ಬಿದ್ದು ಹೆದ್ರಿ ಪುನಃ ಓಡಿಕೆ ಶುರು ಮಾಡ್ತು. ಆಕಾಶ ಬೀತು ಓಡಿತು. ಅಷ್ಟು ತನಕ ಅಲ್ಲಿಂದ ಕೆಂಪ ಮೇದ್ಕೊಂಡು ಕೆಂಪ ಕೇಳಿದೆ, ಎಂತದಣ್ಣ ಕಾತೆ ಅಂತ. ಕಾತೆ ಏನಿಲ್ಲ, ಆಕಾಶ ಬೀಳ್ತಿಟ್ಟು ಓಡಿತು. ಕೆಂಪು ಹೌದಾ ಅಂತೇಳಿ ಕೆಂಪನ ಹುಡುಗ, ಕೆಂಪನಿಂದ ಕಡ್ಡೆ ಕೇಳಿದೆ, ಎಂತದಣ್ಣ. ಆಕಾಶ ಬೀಳ್ತಿಟ್ಟು ಓಡಿತು. ಇವು 3 ಜನ ಕಡ್ಡೆ ಓಡಿಕೊಂಡಿರ್ಕೊಂಡು ಅಲ್ಲಿಂದು ಹಂದಿ ಕೇಳ್ತು, ಎಂತ ಅಣ್ಣತ್ತು. ಇದು ಆಕಾಶ ಬೀಳ್ತಿಟ್ಟು ಓಡಿತು. ಅದರ ಹಿಂದೊಂದು ಮುಳ್ಳಂದಿದ್ದು ಪಂಜು, ಅದನ್ನು ಓಡಿಕೆ ಶುರು ಮಾಡಿದೆ. ಅದರ ಹಿಂದಕ್ಕನ ಒಂದು ಅಣಕಿತ್ತು. ಅಣಕಿ ಆಗಲು ಮೋಟೆಳಗೆ ಮಲಗುವ ಅಣಕಿ ಇವರು ಬಬ್ಬೆ ಕೇಳಿ ಮೇಟನ್ ತಲೆಯವರಿಗೆ ಹಾಕೊಂಡು ಓಡ್ತಾಳೆ. ಎಂತ ಕೇಳ್ಕನ ಆಕಾಶ ಬೀಳ್ತೊಡ್ತಾಳೆ, ಅದು ಓಡ್ತಾವೆ. ಅದರ ಹಿಂದೆ ಹುಲಿ ಓಡ್ತು. ಹುಲಿನಿಂದ ಚಿರತೆಯಿಂದ ಆನೆದಿಂದ ಹಾವು, ಇದ್ದ ಪ್ರಾಣಿಗೆ ಪೂರ ಅದರ ಹಿಂದೆ ಮಾಲೆ ಓಡಿಕೆ ಶುರು ಮಾಡು. ಆ ಕಾಡಲ್ಲಿ ಮಾಲೆ ಒಮ್ಮೆ ಅಲ್ಲಿಗೆ ಹೊಡೆದು, ಒಮ್ಮೆ ಹತ್ತ ಹೊಡೆದು, ಒಮ್ಮೆ ಇತ್ತು ಹೊಡೆದು, ಒಮ್ಮೆ ಬೆಟ್ಟ ಮೇಲೆ ಹೊಡೆದು, ಬೆಟ್ಟದ ಕೆಳಗೆ ಹೊಡೆದು, ಒಮ್ಮೆ ಓಣಿಲಿ ಹೊಡೆದು, ಹಿಂಗೆಲ್ಲ ಹೊಡಿಕಾಕನ ಸಿಂಹರಾಜ ಇತ್ತು. ಸಿಂಹರಾಜನ ಮನೆ ಎತ್ತರ ಜಾಗಲಿತ್ತು. ಎತ್ತರ ಜಾಗಲಿ ಸಿಂಹರಾಜ ನೋಡ್ತೊಟ್ಟಿಗೆ ಇದೆಂಥದ್ದು ಉದ್ದಕ್ಕೊಂದು ಹೋಗ್ತಾ ಉಂಟು. ಇದು ಎಂಥದಪ್ಪ. ಒಮ್ಮೆ ಹತ್ತ ಹೋದೆ, ಒಮ್ಮೆ ಇತ್ತು ಹೋದೆ, ಒಮ್ಮೆ ಮೇಲೆ ಹೋದೆ, ಕೆಳಗೆ ಹೋದೆ, ಒಮ್ಮೆ ಗುಡ್ಡೆ ಹತ್ತಿದ ಕಡೆ, ಗುಡ್ಡೆ ಇದು ಇಳಿಜಾರ್ಲಿ ಹೊಡೆದ ಕಡೆ. ಇದು ಎಂತ ತಿಳಿ, ಇದು ಮನೆಯಿಂದ ಇಳಿದು ಬಂದು ಮನೆ ಎದುರ ಕುದ್ದತ್ತುಗಳು. ಈ ಪ್ರಾಣಿಗೆ ಮೊಲನ ಹಿಂದೆ ಓಡ್ತಾಳೆ. ಓಡಿ ಈ ಮೊಲ ಓಡಿ ಕಡೆಗೆ ಬಂದು ನಿಂತದಿರ್ತಾರೆ ಈ ಕಾಡಿನ ಸಿಂಹರಾಜನ ಮನೆ. ಒಮ್ಮೆಗೆ ಸಿಂಹ ಕಂಡತ್ತಲ್ಲ, ಮೊಲ ಒಮ್ಮೆಗೆ ಜರ್ರತ ನಿಂತದ. ಅದರ ಒಟ್ಟಿಗೆ ಅದರ ಹಿಂದೆ ಪ್ರಾಣಿಗೆ ಪೂರ ಜರ್ರತ ನಿಂತಗಳು.
ಇದು ಈ ಸಿಂಹಕ್ಕೆ ಸಿಟ್ಟು ಬತ್ತಗಡ ಎಂತ ಕೇಳ್ತಗಡ ಅಷ್ಟೊತ್ತಿಗೆ ಇದು ಕೆಂಪು ಹೇಳ್ತಗಡ ಇದು ಮಲಣ ಹೇಳ್ತು ಆಕಾಶ ಬೀಳ್ತಾ ಹುಟ್ಟದ ಅದಕ್ಕೆ ನಾವು ಓಡಿತಾವು ಅವನ ಹಿಂದೆ ಓಡ್ಕೊಂಡು ಬಂದ ಅಂತ. ಅಷ್ಟೊತ್ತಿಗೆ ಇದು ಸಿಂಹ ಕೇಳ್ತಗಡ ಎಲ್ಲಿ ನಾ ಹಾಗಂದ್ರೆ ಸುಮಾರು ಹೊತ್ತೊಂದಲ್ಲಿ ಇಲ್ಲಿ ಅಂಥದ್ದೇನು ನಡೀತಾ ಇಲ್ಲಲ್ಲ, ಆಕಾಶನೇ ಬೀಳ್ತಾ, ಆಕಾಶ ಅಲ್ಲೇ ಇಟ್ಟಲ್ಲ ಮೇಲೆ ಎಂತ ಬೀಳ್ತಾ ಇಲ್ಲ. ಅಷ್ಟೊತ್ತಕ್ಕೆ ನಾವು ಪುನಃ ಶುರು ಮಾಡ್ತೀವಿ, ಮಾರೋದ್ರೆ ಬೀಳ್ತಾ ಹುಟ್ಟು ಬಾನ ನೀವು ಕೂಡ ಓಡಿತೀರಿ, ಓಡಿಕೆ ಶುರು ಮಾಡ್ತೀವಿ. ಇದಕ್ಕೆ ಸಿಟ್ಟು ಬಂದು ಸಿಂಹಕ್ಕೆ ಹಿಡ್ಕೊಂಡೆ ಅವನ ಹೇಳ್ತಾರೆ, ಹಿಡ್ಕೊಂಡ್ರೆ ಕರಡಿ ಹೋಗಿ ಹಳ್ದಾವಕ್ಕಂತ ಹಿಡ್ಕೊಂಡು ಬಂದು ಅವನ ತನ್ನಿಲಿ ತಳ್ದೆ, ಕರಡಿ ನೆಚ್ಕೊಂಡು ಬಂದು ಇದು ಸಿಂಹದ ಎದುರೇ ನಿಲ್ತಿದೆ. ಸಿಂಹದ ಈ ಪಂಜಾಲ ಗಟ್ಟಿಯಲ್ಲ, ಅದು ಮುಷ್ಟಿನ ಹಿಡಿದು ಏನು ಮಾಡ್ತಾರೆ, ಈ ಮೊಲನ ತಲೆಗೆ ಟಾಕ್ ಅಂತ ಹುಟ್ಟಿದ ಕೂಡಲೇ ಈ ಮೊಲಕ್ಕೆ ಆಸಮಾಸ ಸರಿಯಾದ ಪೆಟ್ಟದ ತಲೆಗೆ ಬಿದ್ದದು. ಇದಕ್ಕೆ ಆಸಮಾಸ ಹಿಂಗೆಲ್ಲ ಮಾಡಿ ಕಣ್ಣು ಬಿದ್ದು ಅದಕ್ಕೆ ಒಮ್ಮೆ ಕಣ್ಣು ಕತ್ತಲೆ ಬಂದು ಕಣ್ಣು ಕತ್ತಲೆ ಬೇಕನ ಅದಕ್ಕೆ ಆಕಾಶ ಅಂದ್ರೆ ಅಕ್ಷರ ತರಲಕ್ಕ ಹಬ್ಬಕ್ಕೆ ಸುರ ಸ್ವಲ್ಪ ಹೊತ್ತಾಗ ಹಿಂಗೆ ಕಣ್ಣು ಬಿಟ್ಟು ನೋಡ್ಕಕ್ಕನ ನೋಡ್ರಿ ಎಲ್ಲ ಪ್ರಾಣಿಗೆಲ್ಲ ಎದುರು ನಿಂತ್ಕೊಂಡಳು. ಇದು ಎಂಥದ್ದು ಕತೆ, ನಿಂಗೆ ಕತೆ ಎಂತ ಕೂತಿರೋದು ಹಿಂಗೆ ಇತ್ತಳು. ಮೊಲ ಹೇಳ್ತೀವಿ ಆಕಾಶ, ನೀ ಮುಂದೆ ಪುಕ್ಕಮಲ, ನಿನ್ನ ಪುಕ್ಕಳ್ತನದಾಗಿ ನೋಡು ಇದ್ದವು ಪೂರ ಅವರ ಮನೆಯಿಂದೆಲ್ಲ ಹೊರಗೆ ಬಂದು ನಿನ್ನೆ ಹಿಂದೆ ಓಡಿಕೆ ಬಂದಂಗೆ ಔಟು. ಅವಕ್ಕೆ ಎಲ್ಲಕ್ಕೂ ನೀವು ಉಪದ್ರವ, ನಿನ್ನ ಸುಳ್ಳಿನಾಗ ಉಪದ್ರವ, ನಿಂಗಿದ್ದ ಇದೇ ಸುರು ಇದೇ ಕೊನೆ. ಇನ್ನೊಂದು ಸರಿಸಿ ಏನಾರು ನೀ ಹಿಂಗೆ ಈ ಥರ ಏನಾರು ಸುಳ್ಳು ಹೇಳಿಕೊಂಡು ನಿನ್ನ ಹೆದರಿಕೆನೆಲ್ಲ ಹೇಳಿಕೊಂಡು ಉಳ್ದವಕ್ಕೆಲ್ಲ ಉಪದ್ರ ಮಾಡಿ ನಿನ್ನ ಹಿಡಿದು ಕಚಕ್ಕತ್ತ ತಿನ್ನದ ಬಿಡಿಕಿಲ್ಲ ತಳ್ರಿ. ಅಷ್ಟೊತ್ತಕ್ಕನ ಆ ಸಿಟ್ಟಿನ ಸಿಂಹದ ಮಾರ ನೋಡಿ ಇದಕ್ಕೆ ಹೆದರಿಕಾಗಿ ಬಿಟ್ಟಲ್ಲ, ಮೊಲ ಬಾಲನ ಮಡಚಿ ಒಂದೇ ಓಟ. ಅಷ್ಟೊತ್ತಿಗೆ ಈ ಇದ್ದ ಪ್ರಾಣಿಗೆ ಕೂಡ ಅವಕ್ಕೆ ಅವರವರ ಮನೆ ಆಸ್ಪಾಸು ಇದ್ದೆ ಅವು ಅವರವ್ರ ಮನೆಗೆ ಅವರಷ್ಟಕ್ಕೆ ಹೋದೆ. ಮಕ್ಕಳೇ, ಇಲ್ಲಿ ತಿಳ್ಕೊಂಬ ವಿಷಯ ಏನಂತಾರೆ, ಕೆಲವು ಜನ ಇದ್ದೇವೆ ಅವು ಭಾಳ ಪುಕ್ಕಲ್ಲರು, ಅವು ಅಲ್ಲಿ ಇಲ್ಲೆಲ್ಲ ಹೇಳ್ಕೊ ಅಣ್ಣ ಕತ್ತಲಾದ ಮೇಲೆ ಎಲ್ಲ ಮನೆಯಿಂದ ಹೊರಗೆ ಬರಬೇಡಿ, ಅಲ್ಲಿ ಎಂಥದ್ದೆಲ್ಲ ಕಪ್ಪು ಆಂಜಿದಂಗೆಲ್ಲ ಕಂಡದೆ, ಅಲ್ಲಿ ಶಬ್ದ ಕೇಳಿದೆ, ಅದು ಕೊಲೆ ದೆವ್ವದ ಉಪದ್ರಂಗೆಲ್ಲ ಇದ್ದಾವೆ, ಯಾವ ಮನೆಯಿಂದೆಲ್ಲ ರಾತ್ರೆಲ್ಲ ಹೊರಗೆ ಬರ್ತಿತ್ತಿಲ್ಲ, ಅಲ್ಲಿ ಇದ್ದವರ ಆ ಮನೆಯವರ ಆಸುಪಾಸರು ಪೂರ ಹೆದರಿಸಾಕ್ತಾರೆ. ಮತ್ತು ಇನ್ನೊಂದು ಥರ ಜನಗಳು ಇವಕ್ಕೆ ಸುಳ್ಳೇ ಇವಕ್ಕೆ ದೊಡ್ಡ ಇತ್ತು, ಸುಳ್ಳೇ ಹೇಳ್ಕೊಂಡು ತಿರುಗುದೇ ಇವಕ್ಕೆ ಹಬ್ಬ. ಏನೊಂದು ಸಣ್ಣ ವಿಚಾರ ಸಾಕು, ಒಂದಕ್ಕೊಂದು ಸೇರಿಸಿ ಅದಕ್ಕೆ ಬರೀ ಸುಳ್ಳುಗಳು ಹೇಳ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಮನೆ ಹೇಳ್ಕೊಂಡು ಇಡೀ ಊರಿಗೆ ಸುಳ್ಳನ್ನು ಹಬ್ಬಿಸಿಬಿಟ್ಟವೆ. ಹಾಗಾಗಿ ನಾವು ಮಕ್ಕಳ ಜಾಗ್ರತೆ ಏನಂತಾರೆ, ನಾವು ಯಾಗಳು ನಮ್ಮ ಬುದ್ಧಿನ ಉಪಯೋಗಿಸ್ಕೊಳ್ಬೇಕು. ಒಂದು ವಿಷಯ ಕೇಳಿದ ಕೂಡಲೇ ಅದು ಎಲ್ಲಿಂದ ಬರ್ತದೆ, ಅದು ಹೇಗೆ ಬರ್ತದೆ, ಅದು ಅಲ್ಲಿ ನಡೆದುಟೋ, ಇದೆಲ್ಲ ಯಾರು ಹೇಳಿದು, ನಿಜವಾಗ್ಲೂ ಅದು ಅಂತ ನಡೆದರೆ ಅದು ಹೆಂಗೆ, ಇಂಥದ್ದೆಲ್ಲ ನಾವು ಯೋಚನೆ ಮಾಡಿಕೊಂಡು ಆ ವಿಷಯದ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಮ್ಮ ಪ್ರತಿಕ್ರಿಯೆಗಿರೋ ನಮ್ಮ ಆಲೋಚನೆಗೂ ಕೂಡ ಆ ವಿಷಯದ ಸತ್ಯಾಸತ್ಯತೆಯನ್ನು ತಿಳ್ಕೊಂಬ ಕಡೆಗೇ ಇರೋಕು. ಹಾಗಿದ್ದರೆ ಮಾತ್ರ ಜೀವನದಲ್ಲಿ ಮತ್ತೆ ನಾವು ಮೇಲೆ ಹೋಗೋಕ್ಕೆ ಸಾಧ್ಯ ಇದೆ.